ದಲಿತ ಸಿ ಎಮ್ ಅನ್ನೋದು, ಹಿಂದುಳಿದ ಸಿ ಎಮ್ ಅನ್ನೋದು. ಹೈಕಮಾಂಡ್ ಹೇಳ್ತೈತೆ ಹಂಗಾರೆ ಅದೆಲ್ಲ ತೀರ್ಮಾನ ಆಗೋವರೆಗೂ ನೀನೇ ಕಂಟಿನ್ಯೂ ಆಗಪ್ಪ ಅಂತಾರೆ ಅಷ್ಟೇ. ಮುಂದೆ ಎಲೆಕ್ಷನ್ ಬರ್ತೈತೆ, ಕಾರ್ಪೊರೇಷನ್ ಎಲೆಕ್ಷನ್ನು, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತೈತೆ, ತಮಿಳ್ನಾಡು ಎಲೆಕ್ಷನ್ ಬರ್ತೈತೆ, ಹಂಗೇ ಓದ್ತಾ ಇರ್ತೈತೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಕತೆ ಏನು? ಡಿ ಕೆ ಶಿವಕುಮಾರ್ ಅವ್ರ ಕತೆ ಏನು? ಅವ್ರ ಕನಸಿನ ಕತೆ ಏನು? ಅವ್ರು ಅದೇ ದೇವರು ಅಜ್ಜಯ್ಯನ ಕೇಳ್ಕೊಂಡಿರ್ಬೇಕು, ದೇವ್ರನ್ನ ಹೋಗಿ ಹೋಮ ಮಾಡಬೇಕು ಅಷ್ಟೇ. ಕೊನೆ ರಘುಪತಿ ರಾಜ ಆಸೆ ಭಜನೆ ಮಾಡ್ಕೊಂಡಿರ್ಬೇಕಷ್ಟೇ. ನಿಮ್ಮ ರಾಜಕೀಯ ಅನುಭವದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಆಗಲ್ವಾ ಈ ಅವಧಿನಲ್ಲಿ? ನೇರವಾಗಿ ಹೇಳೋದಾದ್ರೆ ನೋಡಿ, ಒಂದು ಮಾತಿದೆ, ನಾನು ನಿಮ್ಮ ಮುಖಾಂತರ ಡಿ ಕೆಗೂ ಹೇಳಕ್ಕೆ ಶುರು ಮಾಡ್ತೀನಿ. ನಾನು ಅಸೆಂಬ್ಲಿಯಲ್ಲಿ ಹೇಳೋನಿದ್ದೀನಿ ಆ ಪದನ. ಬೆಕ್ಕು ಯೋಚನೆ ಮಾಡ್ತಂತೆ ನಾನು ಸಿಂಹ ಆಗಬೇಕು ಅಂತ. ಒಬ್ಬ ಕವಿ ಬರೆದಿರೋದನ್ನ ಹೇಳ್ತಾ ಇದ್ದೀನಿ. ಬೆಕ್ಕು ಯೋಚನೆ ಮಾಡ್ತಂತೆ ನಾನು ಸಿಂಹ ಯಾಕೆ ಆಗಬಾರ್ದು ಅಂತ. ಬೆಕ್ಕು ಫಸ್ಟು ಯೋಚನೆ ಮಾಡಬೇಕು, ಇಲಿ ಬೇಟೆಯಾಡೋದನ್ನ ನಿಲ್ಲಿಸ್ಬೇಕು, ಆವಾಗ ಅದು ಸಿಂಹ ಆಗಕ್ಕೆ ಸಾಧ್ಯ. ಅದೇ ಡಿ ಕೆ ಶಿವಕುಮಾರ್ ಹಂಗೆ ಫಸ್ಟ್ ಒದ್ದು ಕಿತ್ಕೊಬೇಕು. ಒದ್ದು ಕಿತ್ಕೊಂಡ್ರೆ ಮಾತ್ರ ಅಧಿಕಾರ ಅಂತ ಅವ್ರ ಜ್ಯೋತಿಷ್ಯನೂ ಹೇಳ್ದಂಗೆ ಅವ್ರೆ. ಅದಕ್ಕೆ ಒದ್ದು ಕಿತ್ಕೊಳಕ್ಕೆ 20ನೇ ತಾರೀಕು ಆದಮೇಲೆ ಶುರು ಮಾಡ್ತಾರೆ ಅಂತ ನನಗನ್ಸ್ತದೆ.